ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಕಳೆದ 1 ವರ್ಷದಿಂದಲೂ ಕೇಳಿ ಬರ್ತಿದ್ದ ಕಾಂಗ್ರೆಸ್ ಸರ್ಕಾರದ ಸಿಎಂ ಬದಲಾವಣೆ ವಿಚಾರ ಈಗ ಫೈನಲ್ ಆಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಫಿಕ್ಸ್ ಆಗಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಲು ರೆಡಿಯಾಗಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಕಂಡ್ರೆ ಮೊದಲಿಂದಲೂ ವಿರೋಧ ಮಾಡ್ತಿರುವ ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಡಿಕೆಶಿಯನ್ನು ಜೈಲಿಗೆ ಕಳಿಸೋ ಮಾತಾಡಿದ್ದಾರೆ. ಮುಂದೆ 2028ರಲ್ಲಿ ನಾವೇ ಬರ್ತೀವಿ, ಸುಮಾರು ಜನ ಜೈಲಿಗೆ ಹೋಗ್ತಾರೆ, ಡಿಕೆ ಶಿವಕುಮಾರ್ ತಿಹಾರ್ ಜೈಲಿಗೋ ಅಥವಾ ಬೆಂಗಳೂರು ಸೆಂಟ್ರಲ್ ಜೈಲಿಗೋ ಅಂತ ಕೇಳಿದ್ದಾರೆ. ಎಲ್ಲಿ ಬೆಂಗಳೂರಿನ ಸೆಂಟ್ರಲ್ ನಲ್ಲಿ ಇರ್ತಾರೋ ದೆಹಲಿ ತಿಹಾರದಲ್ಲಿ ಇರ್ತಾರೋ ಅದನ್ನ ನೋಡ್ತಾರೆ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಬಹಳಷ್ಟು ಜನ ತಿಹಾರ್ ಅಥವಾ ಬೆಂಗಳೂರು ಸೆಂಟ್ರಲ್ ನಲ್ಲಿ ಇರ್ತಾರೆ. ನಮ್ಮ ಸರ್ಕಾರ ಯಾವುದು ಬಿಜೆಪಿ ಹೇಳ್ತಾ ಇದ್ರು, ನಿಮ್ಮ ಹೊಸ ಪಕ್ಷ ಸರ್ಕಾರ ಅದು ನಮ್ಮ ನೇತೃತ್ವದ ಸರ್ಕಾರ. ಅದು ಬಿಜೆಪಿನ ಆಗಿರ್ಬೋದು, ಜೆಸಿಬಿನ ಆಗಿರ್ಬೋದು, ಎರಡರೊಳಗೆ ಯಾವ್ದಾದ್ರು ಒಂದು ಸರ್ಕಾರ ಇರ್ಬೋದು. ಸರ್ಕಾರ ಜನರಿಗೆ ಬೇಕಾಗಿದ್ದು ಪ್ರಾಮಾಣಿಕ ಸರ್ಕಾರ ಬೇಕಾಗಿದೆ. ಈ ಕಳ್ಳರ ಗ್ಯಾಂಗ್ಗಳನ್ನು ಮತ್ತೆ ಅವ್ರನ್ನೇ ಮಾಡೋದ್ರ ಲಾಭ ಏನು? ಜನರಿಗೇನು ಲಾಭ? ಕಳೆದ 6 ತಿಂಗಳಿಂದ ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದಿಲ್ಲ, ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಕೇವಲ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದು ಬಿಟ್ಟರೆ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ, ಯಾವ ಮಂತ್ರಿಗಳು ತಮ್ಮ ಕಚೇರಿಯಲ್ಲಿ ಇರುವುದಿಲ್ಲ. ಇದರಿಂದ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಡಳಿತ ಏನು ಒಂದು ವ್ಯವಸ್ಥೆನೇ ಕುಸಿದಾಗಿದೆ. ಇದಿಷ್ಟೇ ಅಲ್ಲದೆ ಮೊನ್ನೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ BS ಯಡಿಯೂರಪ್ಪ ಮನೆಗೆ ಭೇಟಿ ಕೊಟ್ಟ ಬಗ್ಗೆಯೂ ಮಾತಾಡಿದ್ದು, ಮತ್ತೆ ಆ ಕುಟುಂಬದ ವಿರುದ್ಧ ಯತ್ನಾಳ್ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಅದೇನು ಪಕ್ಷದಲ್ಲಿ ಸಾಕಷ್ಟು ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗ್ತಾ ಇಲ್ಲ, ವ್ಯಕ್ತಿ ಪೂಜೆ ಅತಿಯಾಗಿದೆ, ಪಕ್ಷಕ್ಕಿಂತ ವ್ಯಕ್ತಿ ವೈಭವೀಕರಣ ಹೆಚ್ಚು ನಡೆದಿದೆ, ಮತ್ತು ಪಕ್ಷಕ್ಕೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋಂಥ ತಂತ್ರಗಳು ನಡೆದಿವೆ. ಇದು ಕೇಂದ್ರದ ಹೈಕಮಾಂಡಿಗೆ ಮನವರಿಕೆ ಆಗಿದೆ ಅನ್ನಿಸ್ತದೆ. ಅದು ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗದಲ್ಲಿ ಮಹಾಸ್ವಾಮಿಗಳ ಮೆರವಣಿಗೆ ಇರ್ಬೋದು, ಇವೆಲ್ಲ BJP ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕಾರ್ಯತಂತ್ರ ಅದು ಮೊದಲಿನಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಎಪಿಸೋಡನ್ನು ಮುಂದುವರಿಸಿದೆ. ಇಲ್ಲ, ಅವ್ರನ್ನ ಮಾಡ್ತಾ ಇರ್ತಾ ಹೇಳುವುದಲ್ಲ ನಾನು, ಒಟ್ಟಾರೆ ಪಕ್ಷಕ್ಕೇ ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ನಮ್ಮ ತೆಗೆದ್ರೆ ಹುಷಾರು, ನಮ್ಮ ಹಿಂದೆ ಎಲ್ಲ ಮಠಾಧೀಶರಿದ್ದಾರೆ, ಆ ಮಠಾಧೀಶರ ಆಶೀರ್ವಾದ ನನ್ನ ಪೂಜ್ಯ ತಂದೆಗಿದೆ, ಪೂಜ್ಯ ತಂದೆಯಿಂದ ನನಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಕೆಲವೊಂದು NOC ಬೇಕಾಗಿದೆ, ಆ NOC ಆಯ್ತಂದ್ರೆ ಪೂಜ್ಯ ತಂದೆಯ ಸಿಂಪತಿ ಎಲ್ಲ ನನಗೆ ಬಂದ್ಬಿಡ್ತೈತೆ. ಮಠಾಧೀಶರನ್ನ ಕರೆದು ಅವ್ರನ್ನ ಮೆರವಣಿಗೆ ಮಾಡಿಸೋವಂಥದ್ದು ಎಲ್ಲ ಏನು ನಡೆದವಲ್ಲ, ಪಕ್ಷಕ್ಕೆ ಒಂದು ರೀತಿ ನಾವು ಅನಿವಾರ್ಯ, ನಮ್ಮ ಕುಟುಂಬ ಅನಿವಾರ್ಯ. ಇದನ್ನು ಮಾಡ್ಲಿಕ್ಕೆ ಹೋಗಿ ಏನಾಗಿದೆ ಅಂದರೆ, ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಒಂದು ವಿದಾಯ ಕಾರ್ಯಕ್ರಮ ಆಯಿತು. ಆಯ್ತಪ್ಪ, ಸಾಕಷ್ಟು ನೀನು ದುಡಿದಿದ್ದೀಯಾ, ಕೆಲಸ ಮಾಡಿದ್ದೀಯಾ, 4 ಸಲ ಮುಖ್ಯಮಂತ್ರಿ ಆಗಿದ್ದೀಯಾ, 2-3 ಸಲ ರಾಜ್ಯಾಧ್ಯಕ್ಷ ಆಗಿದೆಯಾ, ವಿರೋಧ ಪಕ್ಷ ನಾಯಕ ಆಗಿದೆಯಾ, ನೀ ಸ್ವತಃ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದೀವಿ, ಏನು ಕೊಡಬೇಕೆಲ್ಲ ಪಕ್ಷ ಕೊಟ್ಟಿದೆ ಅಂತೇಳಿ ಅಮಿತ್ ಶಾ ಅವರು ನೇರವಾಗಿ ಹೇಳಿಲ್ಲ, ಅದು ಮಾತಾಡುವಂಥ ದಾಟಿಯಲ್ಲಿ ಹೇಳಿದ್ದಾರೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಇಡೀ ಕುಟುಂಬ ನಿನ್ನೆ ಒಂದು ಫೋಟೋ ತಗೊಂಡಿದೆ. ಅಂದರೆ ಆ ಫೋಟೋದ ಅರ್ಥ ಏನಂದರೆ, ಈ ಕುಟುಂಬದಿಂದ BJP ಮುಕ್ತ ಆಗ್ತಾ ಇದೆ, ಕೊನೆಯ ಫೋಟೋ ಅಂತ ಅವ್ರು ತಗೊಂಡು ಹೋಗಿದ್ದಾರೆ ಪಾಪ. ಇದು ಲಾಸ್ಟ್ ಫೋಟೋ ಆಫ್ ದಿ ಯಡಿಯೂರಪ್ಪಾಜಿ ಫ್ಯಾಮಿಲಿ. ಆದರೆ ಸರ್, ವಿಜೇಂದ್ರ ಅವರ ಅಧ್ಯಕ್ಷರ ಹೊರತಾಗಿ ಬೇರೆ ಯಾರಾಗಬೇಕು ಅಂತ ಕೇಳಿದಾಗ ಬಹುತೇಕರು ಯಾವುದೋ ಒಂದೇ ಹೆಸರು ಹೇಳಿಲ್ಲ, ಬೇರೆ ಬೇರೆ ಹೆಸರುಗಳನ್ನ ಹೇಳಿದ್ದಾರೆ. ನೀವು ಇದ್ದಿದ್ರ ಪಕ್ಷ ನಿಮ್ಮ ಹೆಸರು ಹೇಳ್ತಿದ್ರೇನು? ಇವರು ಯಾರ ಹೆಸರು ಹೇಳ್ತಾರೋ ಎಲ್ಲರೂ ನಾವೇ ಅಂತ ಹೇಳಿಬಿಟ್ಟಿರ್ತಾರೆ. ನಂದೇ ಭಾಳ ಜೋರು ಇರ್ತದೆ, ಯಾರೂ ಬೇರೆಯವ್ರ ಹೆಸರು ಹೇಳುವುದೂ ಇಲ್ಲ. ಯಾಕಂದರೆ ಎಲ್ಲರೂ ನಾವು ಅರ್ಹರದ ಅಂತ ಹೇಳ್ತಾರೆ. ಅದು ಪಕ್ಷ ಇನ್ನೂ 35 ಜನರದ ಅಡ್ಡ ಅಭಿಪ್ರಾಯ ತೊಗೊಂಡ್ರೆ, ಇನ್ನೂ ಅವ್ರಿಗೇನು ಪಕ್ಷದಲ್ಲಿ ನಡೆದಂಥ ಬೆಳವಣಿಗೆಗಳನ್ನು BJP ಕರ್ನಾಟಕ ಏನು X ಖಾತೆ ಇದೆ, ಆ ತಳಗ ಕಮೆಂಟ್ಗಳನ್ನು ಅಷ್ಟೇ ರಾಷ್ಟ್ರೀಯ ನಾಯಕರು ಓದಿಬಿಟ್ರೆ ಸಾಕು. ಸ್ಪಷ್ಟ ಅನಿಸ್ತಾ ಇದೆ, ಅವರ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು 30 ಜನರು, ಆ ಅಭಿಪ್ರಾಯದ ಮೇಲೇನೆ ತೀರ್ಮಾನ ತೆಗೆದುಕೊಳ್ತಾರೆ ಹೈಕಮಾಂಡ್ ಅಂತ ನನಗೇನು ಹಂಗೆ ಅನಿಸೋದಿಲ್ಲ.
ಅವರ ಅಭಿಪ್ರಾಯ ಇದೊಂದು ಏನಂತಾರಲ್ಲ, ಒಂದು ಪ್ರಕ್ರಿಯೆ ಅಟ್ಟೆ. ಒಂದು ಕೇಳಿದೀವಪ್ಪ ಮಾಡಿದೀವಿ ಅನ್ನೋಂಥದ್ದಕ್ಕೊಂದು ಬೇಸ್ ಆಗ್ತದೆ. ಆ ಬೇಸ್ನಲ್ಲಿಯೂ ಸಹಿತ ಈ ಮನುಷ್ಯ ಮುಂದುವರಿಬಾರ್ದು ಅನ್ನೋದನ್ನೇ ಬಹುತೇಕವಾಗಿ ಎಲ್ಲರೂ ಹೇಳಿದ್ರು. ನೀವು ಮಿಸ್ ಮಾಡ್ಕೊಂಡಿಲ್ಲ ಈ ಟೈಮನ್ನು ರಾಜ್ಯ ಅಧ್ಯಕ್ಷರಾಗಿ ನೀವು ಇಲ್ಲ ಅಂತ ಹೇಳೋದು? ಇಲ್ಲ, ನಾ ಯಾವುದೂ ಮಿಸ್ ಮಾಡ್ಕೋದೇ ಇಲ್ಲ. ನಾ ಆರಾಮದೀನಿ, ಭಾಳ ನೆಮ್ಮದಿಯಿಂದ. ಯಾಕಂದ್ರೆ ನಾವು ಹೊಸ ಚಿಂತನೆ ಮಾಡ್ಲಕತ್ತೀವಲ್ಲ, ಹಿಂಗಾಗಿ ನಮಗೆ BJPಯಲ್ಲಿ ಇರಬೇಕಾಗಿತ್ತು. ನಾನು ಅಧ್ಯಕ್ಷ ಆಗ್ತಿದ್ದೆ ಅಂತ ಆ ಹುಚ್ಚು ಭ್ರಮೆಯಲ್ಲಿ ಇರೋ ವ್ಯಕ್ತಿ ಅಲ್ಲ. ನನಗೆ ಗೊತ್ತಿದ್ದೆ ನನ್ನ ರಾಜಕೀಯ ಶಕ್ತಿ ಹೆಚ್ಚಾಗಿದೆ ಇವರು ಉಚ್ಚಾಟನೆ ಮಾಡಿದ್ಮೇಲೆ. ಮತ್ತು ಹೊಸ ಒಂದು ಪಕ್ಷ ಏನಾದರೂ ಉದಯ ಆದರೆ ಮೂರೂ ಪಕ್ಷಗಳನ್ನು ತಿರಸ್ಕಾರ ಮಾಡುವಷ್ಟು ವಾತಾವರಣ ಕರ್ನಾಟಕದಲ್ಲಿದೆ. ಇದು ಒಳಗಿದೆ. ಆದರೆ ಆ ಸರ್ವೆ ಮಾಡೋರಿಗೆ ಇವೆಲ್ಲ ಕಾಣಿಸೋದಿಲ್ಲ. ಅವ್ರಿಗೆ ಸರ್ವೆ ಮಾಡೋರು ಕಾಣಿಸೋದು ವಿಜೇಂದ್ರನೇ ಅನಿವಾರ್ಯ BJPಗೆ, DK ಶಿವಕುಮಾರನೇ ಅನಿವಾರ್ಯ ಕಾಂಗ್ರೆಸ್ಗೆ, ಅಲ್ಲಿ ಕುಮಾರಸ್ವಾಮಿ ಅನಿವಾರ್ಯ. ಈ ಮೂರು ಬಿಟ್ಟರೆ ಸರ್ವೆಗಳು ಏನೂ ಆಗುದಿಲ್ಲ ಕರ್ನಾಟಕ. ಆ ಜನರ ಸರ್ವೆ ಬೇರೆ ಇದೆ. ಮೂರನೇ 4ನೇ ಶಕ್ತಿ ಬೇಕಂತೆ. DVK ವಿಜಯವರ ಪ್ರಭಾವನ ಅಥವಾ ಆ ಥರ? ಇಲ್ಲ, ಅದೇ ನೋಡ್ರಿ, ಈಗ ಯೋಜನಾಂಗದಲ್ಲಿ ಬ್ರಹ್ಮಣ್ಯ ನಿರಸನ ಆಗ್ಯಾರ. ಯಾಕಂದ್ರೆ ಅವ್ರಿಗೆ ಉದ್ಯೋಗ ಅವಕಾಶಗಳು ಇಲ್ಲ, ಅವ್ರ ನೌಕರಿ ಇದು ವ್ಯವಸ್ಥೆ ಇಲ್ಲ. ಅವ್ರು ಏನಾದರೂ ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ಅವ್ರನ್ನ ಬಗ್ಬಡಿ ಅಂತ ನಡೆದಿದೆ. ಮತ್ತು ಮೂರು ಸರ್ಕಾರಗಳಿಂದ ಏನು ಲಾಭ ಆಗಿದೆ? ಯಡಿಯೂರಪ್ಪನಿಂದ ಏನಾದರೂ ಬದಲಾವಣೆ ಆಯ್ತಾ? ಇಲ್ಲ. ಮತ್ತೆ ಯಡಿಯೂರಪ್ಪನ ಮಗ ಕುಮಾರಸ್ವಾಮಿ ಅವರು ಇವ್ರನ್ನೂ ಮುಖ್ಯಮಂತ್ರಿಯಾಗಿ ನೋಡ್ಯಾರೆ, ಸಿದ್ದರಾಮಯ್ಯನವ್ರು ನೋಡ್ಯಾರ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ರೆ ಈ ಹಣೆ ಬರೋದೆ, ಮುಖ್ಯಮಂತ್ರಿ ಆದ್ರೆ ಏನು ಗತಿ ಅದನ್ನು ನೋಡಿದ್ದಾರೆ. ಅದಕ್ಕೆ ಒಬ್ಬ ಪ್ರಾಮಾಣಿಕವಾದಂಥ ಒಂದು ವಿಚಾರ ಮಾಡುವಂಥ ಭ್ರಷ್ಟಾಚಾರದ ಮುಕ್ತವಾದಂಥ ಒಂದು ಸರ್ಕಾರದ ಕಡೆ ಜನರ ಒಲವು ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನನ್ನ ಸರ್ವೆ ಪ್ರಕಾರ, ಮತ್ತಿನ್ನೇನು ಯಾವ ಸರ್ವೆಗಳು ಏನೇನು ಹೇಳ್ತಾವೆ ಗೊತ್ತಿಲ್ಲ. ಅದು ನನ್ನ ಸರ್ವೆ ಮಾತ್ರ ಕರ್ನಾಟಕದಲ್ಲಿ 4ನೇ ಶಕ್ತಿಗೆ ಹೆಚ್ಚು ಬೆಂಬಲ ಸಿಗ್ತಾ ಇದೆ. ತೀರ್ಮಾನಕ್ಕೆ ಬಂದಿದ್ರೆ ಹೇಗೆ ಹೊಸ ಪಕ್ಷ ಕಟ್ಟಬೇಕು? ನಾವು ಇನ್ನೂ ಅಭಿಪ್ರಾಯ ತಗೋತಾ ಇದ್ದೇನೆ. 6 ತಿಂಗಳು ನಾನು ಹೇಳಿದ್ದೀನಿ. 6 ತಿಂಗಳ ನಂತರ ಸ್ಪಷ್ಟ ನಿರ್ಣಯ ತಗೋತೀನಿ. ನಾನೇನು ಮುಲಾಜಿಲ್ಲಾರ್ದೆ ತಗೋತೀನಿ. ನಮ್ಮ ಪ್ರಕಾರ ನೋಡ್ರಿ, ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕದ ಬೇಕಾಗಿದೆ ಜನರಿಗೆ. BJPಗೆ ವೋಟ್ ಹಾಕ್ಬೇಕಂದ್ರೆ ಎದಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ ಜನ. ಅದೇ ವಿಜೇಂದ್ರನ ಮತ್ತೆ ಅಪ್ಪಿದ್ದಾಗನೇ ಇಟ್ಟು ಮಾಡ್ಯಾನೇನು, ಅವನೇ ಮುಖ್ಯಮಂತ್ರಿ ಆದರೆ ಅವನೇ ಡೈರೆಕ್ಟ್ ಸಹಿ ಹೊಡಿತಾನೆ. ಅವಾಗ ಅಪ್ಪಿದ್ದಾಗೆ ಸಹಿ ಹೊಡೆದು ಇಟ್ಟು ರೊಕ್ಕ ಮಾಡ್ಯಾನ, ಇನ್ನು ಡೈರೆಕ್ಟ್ ಸಹಿ ಹೊಡೆದು ಇಟ್ಟು ಮಾಡ್ತಾನೆ. ಹಿಂಗೆ ಜನ ಪಾಪ ಇಲ್ಲಿವರೆಗೆ ಮಾತಾಡ್ತಾರೆ. ನಾಲ್ಲ, ಅಷ್ಟು ಪ್ರಾಮಾಣಿಕದವ್ರು ವಾದಪ್ಪ ಆಗ್ತಾರೆ. ವಿಜೇಂದ್ರ ಸ್ವಲ್ಪ ಹೊಗಳಪಟ್ಟರು ಇದ್ದೇ ಇರ್ತಾರೆ. ಅವರಂತರೂ ನೆಕ್ಸ್ಟ್ CM ವಿಜೇಂದ್ರ ಇಲ್ಕಂದ್ರೆ BJP ನಾಶ ಆಗ್ತದೆ. ಅವ್ರಿಗೆ ಕಮೆಂಟ್ ಹಾಕ್ಸ್ಲಾಕತ್ತಾರೆ. ಈಗ ಅವೆಲ್ಲ ಬಾಡಿಗೆ ಫೇಕ್ ಅಕೌಂಟ್ಗಳು ಅದಾವು, ಅದ್ರ ಮೂಲಕ ಹಾಕ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಈ ಮೂರೂ ರಾಜಕೀಯ ಪಕ್ಷಗಳಿಗೆ ವಿಶ್ವಾಸವಿರುವುದಿಲ್ಲ. ಏನಾದರೂ BJP ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪ್ರಾಮಾಣಿಕತವ್ರ ಮಾತು ತಂದು ಅಂಥವ್ರನ್ನೇ ಮಾಡಿದ್ರೆ ಅದಕ್ಕೂ ಬ್ರಹ್ಮಣ್ಯ ವಿಸರ್ಣಗಾರಿ ಏನು ನೋಡಿಬಿಟ್ಟಾರಲ್ಲ. 8 ಮಂದಿ ನೋಡ್ಯಾರ BJP ಒಳಗ. ಬೊಮ್ಮಾಯಿಯವ್ರು ನೋಡ್ಯಾರ, ಜಗದೀಶ್ ಶೆಟ್ಟರ್ ನೋಡ್ಯಾರ, ದ ಗ್ರೇಟ್ ಹೀರೋ ಆಫ್ ದಿ ಸದಾನಂದ ಗೌಡ ನೋಡ್ಯಾರ, ಎಲ್ಲರೂ ನೋಡ್ಯಾರಲ್ಲ. ಪಾಪ ಈ ಸದಾನಂದ ಗೌಡ ಹಸವ ಮಾಡ್ರಿ ಅಂತೇಳಿ ಹಂಗೆಲ್ಲ ಹಚ್ಕೋತ ಅಡ್ಯಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರ ಮನೆಗೆ ಹೋಗೇ ಹೋಗ್ತಾರೆ. ಮೊದಲು ಯಡಿಯೂರಪ್ಪ ಎಷ್ಟು ಕೆಟ್ಟ ಬೈದಾರೆ ನನ್ನ ಮುಂದೆ. ಅವೇನೋ ಬಿಚ್ಚು ಹೇಳಿದ್ರೆ ಈ ಯಡಿಯೂರಪ್ಪ ಮನೆ ಸಭೆ ಪರಿಸ್ಕೊಳ್ಳೋದಿಲ್ಲ. ಈಗಿದ್ರೆ ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ನಾಳೆ ರಾಜ್ಯಸಭಾ ಕೊಡದೇ ಇದ್ರೆ ನೋಡ್ರಿ ಹಂಗೆ ಮತ್ತೆ ಟ್ಯೂನ್ ಹೆಂಗೆ ಚೇಂಜ್ ಆಗ್ತದೆ. 28ರೊಳಗೆ BJPಗೆ ಬರ್ತೀನೋ ಪಕ್ಷ ಕಟ್ತೀನೋ, ಅದು ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತೀನಿ.